ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಪರೀಕ್ಷೆ ಬರೆದವರಿಗೆ ಗುಡ್ ನ್ಯೂಸ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಪಾಸ್ ಆದವ್ರಿಗೆ ಗುಡ್ ನ್ಯೂಸು, ಪಾಸ್ ಆಗದೇ ಇರೋರಿಗೆ ಗುಡ್ ನ್ಯೂಸ್ನ ಎರಡು ಕೂಡ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಮೊದಲ ತಿಂಗು ಬಂದ್ಬಿಟ್ಟು ಪಾಸ್ ಆಗದೇ ಇರೋರಿಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಪಾಸ್ ಆಗದೇ ಇರೋರಿಗೆ ಮೈನ್ ತಿಂಗು CAC ಸೆಲ್ಗೆ ಹೋಗಿದ್ರು ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು. ಆ ನಿಟ್ಟಿನಲ್ಲಿ ನಿಮಗೆ ಮತ್ತೊಮ್ಮೆ TETನ ಕೂಡ ಮಾಡಬೇಕು ಅಂತೇಳಿ ಒತ್ತಡ ಕೂಡ ಇತ್ತು. ವರ್ಷಕ್ಕೆ 2 ಬಾರಿ ಆದರೂ ಕೂಡ TETನ ಕೂಡ ಮಾಡೋದಕ್ಕೆ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಸದ್ಯದ ಮಾಹಿತಿ ಪ್ರಕಾರ ವರ್ಷಕ್ಕೆ 1 ಬಾರಿ ಆದರೂ TET ಮಾಡುವ ಉದ್ದೇಶವನ್ನು ಕೂಡ ಹೊಂದಿದ್ದೀವಿ ಅಂತ ಕೂಡ ಮಾಹಿತಿ ಬಂದಿದೆ. ಅಂಡ್ ನಿಮಗೆ ಮೇ ತಿಂಗಳಲ್ಲಿ ನಿಮಗೆ TET ಎಕ್ಸಾಮ್ಸ್ನ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಟ್ ಇಲ್ಲಿ ಶಿಕ್ಷಣ ಸಚಿವರು ಹೇಳ್ತಿರೋದು ಏನಂದ್ರೆ, ನಾವು TET ಮಾಡೋದು ನೇಮಕಾತಿ ಏನಾದ್ರು ಮುಂದೆ ನೇಮಕಾತಿ ಮಾಡ್ತೀವಿ ಅಂತ ಇದ್ರೆ ನಾವು TETನ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ TETನ ಕೂಡ ಮಾಡಿದ್ರು. ಈಗ ಕಲ್ಯಾಣ ಕರ್ನಾಟಕ ಭಾಗದ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಉಳಿದ ಇದನ್ನು ಕೂಡ ನೇಮಕಾತಿ ನಾವು ಜೂನ್ ಒಳಗಡೆ ನಾವು ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ CSC ಸೆಲ್ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಮಾಡ್ತಾ ಇರೋದು TETನ ಮತ್ತೆ ಮೇ ತಿಂಗಳಲ್ಲಿ ಮಾಡೋ ಸಾಧ್ಯತೆ ಕೂಡ ಇದೆ. ತಯಾರಿ ಮಾಡ್ಕೊಳ್ಳಿ. ಲೈಕ್ ಆಲ್ ದ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಒಂಥರ TET ಪಾಸ್ ಆದವರಿಗೆ ನಿಮಗೆ ಗೊತ್ತಿರೋ ಹಾಗೆ ಗುಡ್ ನ್ಯೂಸ್ ಏನಂದ್ರೆ, ನಿಮಗೆ ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ಕೂಡ ನಾವು ಸೂಚನೆ ಕೂಡ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ನೇಮಕಾತಿ ಅಂತ ಹೇಳಿ ಸಚಿವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನೀವು ಗಮನಿಸಿದ್ದೀರ ಅನ್ಕೋತೀನಿ. ಅಂಡ್ ನಿಮಗೆ ಉಳಿದ ನೇಮಕಾತಿಯನ್ನು ಕೂಡ ನಿಮಗೆ ಆದಷ್ಟು ಬೇಗನೆ ನಾವು ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪೇಪರ್ನಲ್ಲಿ ನೀವು ಮಾಹಿತಿ ಬಂದಿದೆ ನೋಡಿದ್ರೆ ಅನ್ಕೋತೀನಿ. ಜೂನ್ ಒಳಗಡೆ ನಾವು 11,000 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೊಸ C&R ರೂಲ್ಸ್ ಬರಬೇಕಾಗುತ್ತೆ. ಕೋರ್ಟಲ್ಲಿ ಕೂಡ ಸ್ಟೇ ಇದೆ. ಆ ಕೋರ್ಟಲ್ಲಿ ಸ್ಟೇನ ರಿಮೂವ್ ಮಾಡಿದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಶುರು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೊಸ C&R ರೂಲ್ಸ್ ಕೂಡ ಬರಬೇಕಾಗುತ್ತೆ. ಸಾಕಷ್ಟು ಗೊಂದಲ ಕೂಡ ಇದೆ. ಬ್ಯಾಕಪ್ ಸ್ಕೋರು, C&R ರೂಲ್ಸ್, HSRT ರಿಕ್ರೂಟ್ಮೆಂಟ್ಗಳದು, PG ಕಡ್ಡಾಯನ, TET ಮ್ಯಾಂಡೇಟರಿನ, ಏನು ಬದಲಾವಣೆ, ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ, ಅದರ ಬಗ್ಗೆ ಎಲ್ಲ ಗೊಂದಲ ಕೂಡ ಇದೆ. ಅದು ನಿವಾರಣೆ ಕೂಡ ಆಗಬೇಕಾಗುತ್ತೆ. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಗೊಂದಲ ಇರೋ ಕಾರಣ ನಿಮಗೆ ಅದು ಕೂಡ ಹಿಯರಿಂಗ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ಕೂಡ ಪ್ರೊಸೆಸ್ ಮುಗಿದ ನಂತರ ನಿಮಗೆ ನೇಮಕಾತಿ ಕೂಡ ಶುರು ಮಾಡಬಹುದು. ಆ ನಿಟ್ಟಿನಲ್ಲಿ ಯಾರೆಲ್ಲ TET ಬರೆದು ಪಾಸ್ ಕೂಡ ಆಗಿದ್ದೀರಾ ಅವ್ರಿಗೆ ಗುಡ್ ನ್ಯೂಸ್. ಇನ್ನೇನು ಶಿಕ್ಷಕರ ನೇಮಕಾತಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ಸಚಿವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದ್ರೊಳಗಡೆ ನಾವು ಕಡ್ಡಾಯವಾಗಿ ನೇಮಕಾತಿನ ನಾವು ಮಾಡಿ ಮುಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.